ಆರೋಪದಲ್ಲಿ ನಟ ಮಡೆನೂರ್ ಮನು ಅವರು ಜೈಲಿನ ಅಂಧರಾಗಿದ್ರು. ಈಗ ಜಾಮೀನು ಸಿಕ್ಕಿ ಅವರು ಜೈಲಿಂದ ಆಚೆ ಬಂದಿರುವಂತದ್ದು. ಸೊ ಅವರು ಆಚೆ ಬಂದ್ಮೇಲೆ ಸಂತ್ರಸ್ತೆ ಏನು ಅವ್ರ ಮೇಲೆ ಆರೋಪ ಮಾಡಿದ್ರು. ಅವ್ರಿಗೂ ಈಗ ಮತ್ತೊಂದು ಸ್ಫೋಟಕ ಆಡಿಯೋನ ರಿಲೀಸ್ ಮಾಡಿದ್ದಾರೆ. ಸೊ ಈ ಬಗ್ಗೆ ಮಾತನಾಡೋದಕ್ಕೆ, ಅಂದ್ರೆ ಅವ್ರು ಜಾಮೀನು ಸಿಕ್ಕ ಆಚೆ ಬಂದಿರೋದು, ನೆಕ್ಸ್ಟ್ ಅವರ ಮುಂದಿನ ನಡೆ ಏನು ಅನ್ನೋದ್ರ ಬಗ್ಗೆ ಎಲ್ಲ ಮಾತನಾಡೋದಕ್ಕೆ ನಮ್ಮ ಜೊತೆ ಸಂತ್ರಸ್ತೆ ಜೊತೆಗಿದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಮೇಡಮ್, ನೀವು ಅವ್ರಿಗೆ ಜಾಮೀನು ಸಿಕ್ಕಿದೆ ಮನು ಅವ್ರಿಗೆ. ಸೊ ಈಗ ನೀವು ನೋಡಿದಿರಾ ಅಂತ ಅನ್ಸುತ್ತೆ, ಅವರು ಜೈಲಿನಿಂದ ಆಚೆ ಬಂದ್ಮೇಲೆ ಏನೆಲ್ಲ ಮಾತಾಡಿದ್ರು ಅಂತ ಹೇಳ್ಬಿಟ್ಟು. ನಿಮ್ಮ ಮೊದಲ ರಿಯಾಕ್ಷನ್ ಏನು ಇದ್ರ ಬಗ್ಗೆ ಅಂತ? ಅದನ್ನ ನೋಡನೆ ಮೇಡಮ್ ನಾನು ಫುಲ್ ಬಿಟ್ಟಿದ್ದೆ. ಯಾಕೆಂದ್ರೆ ಅವನು ಸುಳ್ಳು ನಾನು ಮಾಡೇ ಇಲ್ಲ ಅಂತ ಹೇಳಿದಾಗ ಅದು ಹೌದೋ ಇಲ್ವೋ ಅಂತ ನಾನು ತಿಳಿಸ್ಬೇಕಲ್ವಾ, ಅದಕ್ಕೋಸ್ಕರ ಕಂಟಿನ್ಯೂಟಿ ಬಿಟ್ಟೆ. ನಾನು ಆವಾಗಲೇ ಬಿಡಬೇಕು ಅಂತಾನೆ ಅನ್ಕೊಂಡಿದ್ದೆ. ಯಾಕೆ ಅದನ್ನ ಫುಲ್ ಬಿಡಲಿಲ್ಲ ಅಂತ ಅಂದರೆ ತುಂಬ ಹೊಲ್ಸು ಮಾತುಗಳಿತ್ತು. ಸೊ ಬೇಡ ಅಂತ ಅಂದ್ಬಿಟ್ಟು ಅಷ್ಟಕ್ಕೆ ಹಾಕಿದೆ. ಮತ್ತು ಈ ಆಡಿಯೋನ ನಾನು ಬಿಡಬೇಕು ಸೋಷಿಯಲ್ ಮೀಡಿಯಾಗೆ ಅನ್ನೋ ಇಂಟೆನ್ಷನ್ ಏನೂ ಇರಲಿಲ್ಲ. ಮತ್ತು ಈ ಆಡಿಯೋ ರೆಕಾರ್ಡ್ ಮಾಡಬೇಕಾದ್ರೆ ಇವ್ನು ಹಿಂಗೆ ಮಾತಾಡ್ತಾನೆ ಅಂತಲೂ ನನಗೆ ಗೊತ್ತಿರಲಿಲ್ಲ. ಒಂದು ದಿನ ರಾತ್ರಿ ಕುಡ್ಕೊಂಡು ಬರ್ತಾನೆ, ಅಕ್ಕಪಕ್ಕ CCTV ಕ್ಯಾಮ್ರಾಗಳಿದ್ರೆ ಚೆಕ್ ಮಾಡಿಸಿದ್ರೆ ಗೊತ್ತಾಗುತ್ತೆ. ಅವನೇ ಬಾಟ್ಲಿ ಇಟ್ಕೊಂಡು ಕುಡ್ಕೊಂಡು ನಮ್ಮ ಮನೆಗೆ ಬರ್ತಾನೆ, ತುಂಬ ಹಲ್ಲೆ ಮಾಡ್ತಾನೆ. ನಾನು ಸಿಕ್ಕಾಬಟ್ಟೆ ಹೊಡೆದು ಬಡ್ದು ನಮ್ಮ ಮನೆ ಸಿಂಕು ಕಮಾಡು ಎಲ್ಲ ಹೊಡೆದಾಕಿರ್ತಾನೆ. ಅವತ್ತಿನ ರಾತ್ರಿ ಆಮೇಲೆ ನನಗೆ ತುಂಬ ಭಯ ಆಗಿ ಹೊಡಿತಿದ್ದಾನಲ್ಲ ಅಂತ ಅಂದ್ಬಿಟ್ಟು, ಮತ್ತು ಓವರ್ ಕುಡ್ದಿದ್ದಾನಲ್ಲ ಅಂತ ಅಂದ್ಬಿಟ್ಟು ನಾನು ನನ್ನ ಸ್ನೇಹಿತನ ಕರೆಸ್ಕೊಂಡು ಆಮೇಲೆ ಯಾಕೆಂದರೆ ಅವ್ನು ಬ್ಯಾಲೆನ್ಸ್ ಮಾಡೋಕೆ ಆಗ್ತಿರಲಿಲ್ಲ ನನಗೆ, ಅಷ್ಟೊಂದು ಟಾರ್ಚರ್ ಮಾಡ್ತಿದ್ದ. ಆವಾಗ ಅವ್ರು ಕರೆಸ್ಕೊಂಡಿದ್ದೆ. ಅವನು ಮಾತಾಡಬೇಕಾದ್ರೆ ಏನೋ ಒಂದು ಹೇಳಬೇಕು, ರೆಕಾರ್ಡ್ ಮಾಡ್ಕೊತ ಫಸ್ಟ್ ಹೇಳ್ದ. ಅವನು ಹೇಳಿದ್ದಕ್ಕೆ ನಾವು ಮಾಡ್ಕೊಂಡಿದ್ದ. ಅವತ್ತು ನಾನು ಮಾಡ್ಕೊಂಡಾಗ ಆಮೇಲೆ ಇದೆಲ್ಲ ಮಾತಾಡ್ತಾನೆ ಅಂತ ನಂಗೆ ದೇವರನ್ನ ಗೊತ್ತಿಲ್ಲ. ನೀನು ಒಂದು ಹೇಳ್ತೀನಿ ರೆಕಾರ್ಡ್ ಮಾಡ್ಕೊಂಡು ಆಮೇಲೆ ಮಾಡ್ಕೋಬೇಡ ಅಂತಾನೆ ಅಂದರೆ ಕುಡ್ದಾಗ ಅವನಿಗೆ ಏನು ಮಾತಾಡ್ತಿದ್ದೀನಿ ಅಂತ ಅವನಿಗೆ ಗೊತ್ತಾಗ್ತಿರ್ಲಿಲ್ಲ. ಅದೇನೋ ಆಗೋಯ್ತು. ಬಟ್ ಯಾಕೆ ಇದನ್ನು ಬಿಟ್ಟೆ ಅಂದರೆ, ಯಾವುದೋ ಒಂದು ವಿಡಿಯೋನ ಮಾಡಲೇಬೇಕು ಅಂತ ಬಲವಂತವಾಗಿ ವಿಡಿಯೋ ಮಾಡಿಸಿ ಅದನ್ನು ರೆಕಾರ್ಡ್ ಮಾಡಿಕೊಂಡು, ಹಾಗೆ ಇಡೀ ಸಿನಿಮಾ ತಂಡದ ಒತ್ತಾಯದ ಮೂಲಕ ಮನು ಮೂಲಕ ಒಂದು ವಿಡಿಯೋ ಮಾಡಿಸ್ಕೊಂಡು ನಾನು ಕಂಪ್ಲೇಂಟ್ ಕೊಟ್ಟಾಗ ತಗೊಬಂದು ಇವ್ರು ಬಿಡ್ತಾರೆ ಅಂತ ಅಂದರೆ ಇವನೇನು ಅಂತ ನಾನು ತೋರಿಸ್ಲೇಬೇಕಲ್ವಾ. ಇಲ್ಲ ಅಂತಂದರೆ ಅವನು ಒಳ್ಳೆಯವನು, ನಾನೇ ಸರಿ ಇಲ್ಲ ಅಂತ ಎಲ್ಲರೂ ಮಾತಾಡ್ತಾರೆ. ಜನಗಳಿಗೆ ಗೊತ್ತಿಲ್ಲ ಇದು ಯಾರು ಮಾಡಿಸ್ಕೊಂಡಿರೋದು, ಯಾರು ಆಡಿಯೋ ಇವಳೇ ಬಿಟ್ಟಿದ್ದಾಳೆ ಅಂತ ಅನ್ಕೊಂಡ್ಬಿಡ್ತಾರೆ. ಇವನು ಅವ್ರನ್ನ ಪತ್ನಿ ಹೇಳ್ದಂಗೆ ನಮ್ಮ ಹತ್ರ ಏನು ಸಾಕ್ಷಿ ಇದೆಯೋ ನಮ್ಮ ಲಾಯರ್ಗೆ ಕೊಟ್ಟಿದ್ದೀನಿ ಹಾಗೆ ಹಿಂಗೆ ಅಂತೆಲ್ಲ ಹೇಳಿದ್ಮೇಲೆ ಅದನ್ನು ಯಾರು ಬಿಟ್ಟಿರ್ತಾರೆ ಸಾಮಾಜಿಕ ಇದರಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಅವರೇ ತಾನೇ ಬಿಟ್ಟಿರ್ತಾರೆ. ಸೊ ಹಾಗಾಗಿ ನಾನು ಅದನ್ನು ತೋರಿಸ್ಲೇಬೇಕಾಗಿತ್ತು. ಇವನು ಹಿಂಗೆ ಇದನ್ನ ನೋಡಿ, ಇವನು ಯಾವ ಥರ ಅಂತ ನೋಡಿ, ಅವ್ನಿಗೆ 2 ಮುಖ ಇದೆ. ಸೊ ಆ 2 ಮುಖದಲ್ಲಿ 2ನೇ ಮುಖನ ನೋಡಿ ಅಂತಾನೆ ಅದನ್ನು ಅವನು ಬಿಟ್ಟಿದ್ದಕ್ಕೇನೆ ನಾನು ಅದನ್ನು ಬಿಟ್ಟಿದ್ದು ಅಷ್ಟೇ, ಇನ್ನೇನು ರೀಸನ್ಸ್ ಇಲ್ಲ.